ಒಂದಿನ ಏನಾಯ್ತಂದ್ರೆ ಪಕ್ಷಿ ಹಣ್ಣು ತಿಂತಿತ್ತು. ಅರೆ ವಾ, ಮಜಾ ಬರ್ತಿದೆ. ನನ್ನ ಸ್ವಾಮಿಗಳು ಈ ಹಣ್ಣನ್ನ ಯಾವ ಮರದಿಂದ ತಂದ್ರಂತ ಗೊತ್ತಿಲ್ಲ. ತಿಂತಿದ್ರೆ ಅಷ್ಟು ರುಚಿಯಾಗಿದೆ. ಏನಮ್ಮ ಏನ್ ತಿದ್ದೀಯಾ? ನಂಗೂ ಜೋರಾಗಿ ಹೊಟ್ಟೆ ಹಸಿತಾ ಇದೆ. ಏನಾದ್ರೂ ತಿನ್ನಕ್ಕಿದ್ರೆ ಕೊಡ್ತೀಯಾ? ಈ ಹದ್ದಿನ ಕಣ್ಣು ಯಾವಾಗ್ಲೂ ನನ್ನ ಆಹಾರದ ಮೇಲೇನೆ ಇರುತ್ತೆ. ಇದಕ್ಕೆ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಿಲ್ವಾ? ಯಾವಾಗ ನೋಡು ನನ್ನ ಆಹಾರನೇ ನೋಡ್ತಾ ಇರುತ್ತೆ. ಏನಾಯ್ತು? ಇವತ್ತೇನು ಮಾಡ್ಲಿಲ್ವಾ? ತರ್ತೀನಿ ರೀ. ಪಕ್ಷಿ ರಾತ್ರಿಯ ಆಹಾರ ಹದ್ದಿಗೆ ತಗೊಂಡೋಗ್ಕೊಡುತ್ತೆ. ಹದ್ದು ಅದನ್ನ ತಿನ್ನಕ್ಕೆ ಶುರು ಮಾಡ್ದಂಗ್ಲೆ ಅದು ರಾತ್ರಿ ಮಾಡಿರುವ ಆಹಾರ ಅಂತ ಅದು ಕಂಡುಹಿಡಿಯುತ್ತೆ. ಏನಮ್ಮ, ಇದು ನಿನ್ನೆ ರಾತ್ರಿದಲ್ವಾ? ಇವತ್ತೇನು ಮಾಡಿಲ್ವಾ? ಇರೋದನ್ನೇ ಕೊಡಕ್ಕಾಗೋದು. ಬೇಕಂದ್ರೆ ತಿನ್ನಿ, ಇಲ್ಲಾಂದ್ರೆ ಬೇಡ. ಯಾವಾಗ್ಲೂ ನೀನು ನಿನ್ನೆದ್ದೇ ಕೊಡೋದು ನಂಗೆ. ಮತ್ತೆ ನೀನಂತೂ ಒಳ್ಳೇದೊಳ್ಳೆ ತಿಂತಿರ್ತೀಯ. ನಂಗೂ ಏನಾದ್ರೂ ಒಳ್ಳೆ ತಿನ್ಬೇಕಂತ ಮನ್ಸಾಗ್ತಿದೆ. ನಂಗೂ ಏನಾದ್ರೂ ಕೊಡ್ತೀಯಾ? ನೀವೀ ಮರದ ಮೇಲೇನೆ ಕೂತ್ಕೊಂಡು ನನ್ ತಲೆ ತಿಂತಾ ಇರ್ತೀರ. ಯಾವಾಗ್ಲೂ ಎಲ್ಲೂ ಎಗಿರಿ ಹೋಗಕ್ಕಾಗಲ್ಲ. ಇದೇ ಮರದ ಮೇಲೆ ದಿನ ಕಳೀತೀರಾ. ತಿನ್ನೋದಕ್ಕೆ ಏನಾದ್ರೂ ಸಿಕ್ಕಿದ್ರು ಏನಾದ್ರೂ ಒಂದು ಕೊರತೆ ಹೇಳಿ. ಅರೆ, ನನ್ ಗಂಡ ಬೆಳಗ್ಗೆ ರಾತ್ರಿ ಕಷ್ಟಪಟ್ಟು ಆಹಾರ ತರ್ತಾನೆ. ಆ ಆಹಾರ ನಿನಗ್ ಕೊಡ್ಬೇಕಂತ ನೀನ್ ಅನ್ಕೊಂಡಿದೀಯಾ? ಏನ್ ಸಿಗುತ್ತೋ ಅದನ್ ತಿನ್ನು. ಹದ್ದು ಏನು ಮಾತಾಡ್ದೆ ಪಾಪ ಅದೇ ಆಹಾರನ ತಿನ್ನುತ್ತೆ. ದಿನ ಪಕ್ಷಿಯ ಈ ತರದ ಮಾತುಗಳನ್ನ ಕೇಳ್ಬೇಕಾಗುತ್ತೆ. ಆದ್ರೆ ಪಾಪ ಅದೇನು ಮಾಡಕ್ಕಾಗಲ್ಲ. ಅದಕ್ಕೆ ಪಾಪ ಎಗರಕ್ಕಾಗಲ್ಲ. ಅದ್ರಿಂದ ಅದು ಆಹಾರ ತರೋ ಪ್ರಯತ್ನ ಕೂಡ ಪಾಪ ಮಾಡಕ್ಕಾಗೋದಿಲ್ಲ. ಅದ್ರಿಂದ ಈ ಹಕ್ಕಿಯ ಕಷ್ಟ ಕೊಡೋ ಮಾತುಗಳನ್ನ ಕೇಳ್ಬೇಕಾಗಿತ್ತು. ಅದು ಏನು ಮಾತಾಡ್ದೆ ಕೇಳ್ತಿತ್ತು.